ಕ್ವಾಲಿಟಿ ಇರುವಂತ ನಲ್ಲಿಕಾಯಿನ ನಾವು ಜ್ಯೂಸ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. 2 ಸತಿ ವಾಶ್ ಮಾಡಿ ನಂತರ ನಾವು ಜ್ಯೂಸ್ ಮಾಡೋ ಅಂಥದ್ದು. ನೀವಿಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ನಲ್ಲಿಕಾಯಿ ಇದು ಸ್ವಲ್ಪ ಕೆಂಪಿದೆ, ಇದು ತುಂಬಾ ಗ್ರೀನಿಶ್ ಆಗಿದೆ. ಜ್ಯೂಸ್ ಯಾರನ್ನು ಮ್ಯಾನುಫ್ಯಾಕ್ಚರ್ ಮಾಡಕ್ ಆಗೋದಿಲ್ಲ. ಸೊ ನಾವು ಏನು ಸ್ಪ್ರೇ ಮಾಡದೇ ಇರೋ ಕಾರಣ ಆರ್ಗ್ಯಾನಿಕ್ ಆಗಿ ನಾವು ನಲ್ಲಿಕಾಯಿನ ಬೆಳಿಬೇಕು ಮತ್ತೆ ನಲ್ಲಿಕಾಯಿ ಜ್ಯೂಸ್ನ ನಾವು ತಲುಪಿಸ್ಬೇಕು ಅನ್ನೋ ಕಾರಣನೇ ಇದಾಗಿರುತ್ತೆ. ಸೊ ಕೆಲವೊಂದು ಹೆಲೋ ಆಲ್, ಸೃಷ್ಟಿ ಆಮ್ಲಾ ನಲ್ಲಿಕಾಯಿ ಜ್ಯೂಸ್ನ ನಾನು ಎಷ್ಟೊಂದು ವಿಡಿಯೋಸ್ಗಳಲ್ಲಿ ನಾನು ನಿಮ್ಮ ಜೊತೆ ಪ್ರಮೋಟ್ ಮಾಡಿದ್ದೆ. ಸೊ ಎಷ್ಟೊಂದು ಜನ ಕೇಳ್ತಾ ಇದ್ರಿ ನಲ್ಲಿಕಾಯಿ ಪ್ಲಸ್ ಸೀಡ್ಸ್ ಈಕ್ವಲ್ಸ್ ಟು ಜ್ಯೂಸ್ ಅಂತ ಎಷ್ಟೊಂದು ಜನ ಕಮೆಂಟ್ ಮಾಡ್ತಾ ಇದ್ದಾರೆ. ಮತ್ತೆ ಇದೊಂದು ಫೇಕ್ ಪ್ರಾಡಕ್ಟ್, ನೀವು ಪ್ರಾಡಕ್ಟ್ನ ಕಳಿಸಲ್ಲ, ನಾನು ಫೋನ್ ಪೇ ಮಾಡಿದ್ರೆ ಕಾಲ್ ಮಾಡಿದ್ರು ಪಿಕ್ ಮಾಡಲ್ಲ, ಮತ್ತೆ ಕಾಲ್ ಮಾಡಿದ್ರೆ ಏನು ರೆಸ್ಪಾನ್ಸ್ ಇಲ್ಲ, ಮತ್ತೆ ಮೆಸೇಜ್ ಮಾಡಿದ್ರು ಏನು ರೆಸ್ಪಾನ್ಸ್ ಇಲ್ಲ ಅಂತ ಹೇಳ್ತಾ ಇದ್ರಿ. ಇದೊಂದು ಫೇಕ್ ಪ್ರಾಡಕ್ಟ್ ಅಂತ. ಬನ್ನಿ, ನಮ್ಮ ಫಾರ್ಮ್ ಇಂದ ನಾನು ನಲ್ಲಿಕಾಯಿನ ತಗೊಂಡು ಬಂದಿದ್ದೀನಿ. ಸೊ ನಲ್ಲಿಕಾಯಿ ಕ್ವಾಲಿಟಿ ಯಾವ ತರ ಇದೆ ಮತ್ತೆ ನಾವು ಯಾವ ತರ ಎಲ್ಲ ಜ್ಯೂಸ್ ಮಾಡ್ತೀವಿ ಅಂತ ಹೇಳಿ ನಾನು ಇದೊಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಬನ್ನಿ ನೋಡೋಣ ಹೇಗಿದೆ ನಲ್ಲಿಕಾಯಿ ಅಂತ ಹೇಳಿ. ನೋಡಿ, ಈ ತರ ನಮ್ಮ ಹತ್ರ ನಲ್ಲಿಕಾಯಿ ನಮ್ಮ ತೋಟದಿಂದ ನಾವು ತರಿಸ್ತೀವಿ. ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು, ನಲ್ಲಿಕಾಯಿ ಎಲ್ಲ ಸ್ವಲ್ಪ ಒಂದೊಂದು ಕಪ್ಪಾಗಿದೆ, ಆ ತರ ಕಾಣಿಸ್ತಾ ಇರ್ಬೋದು. ನಾವು ಪ್ಯೂರ್ ಆರ್ಗ್ಯಾನಿಕ್ ಆಮ್ಲಾನ ಯೂಸ್ ಮಾಡೋದ್ರಿಂದ, ಅಂದ್ರೆ ನಾವು ಸ್ಪ್ರೇ ಕೆಮಿಕಲ್ಸ್ ಏನು ಹಾಕೋದಿಲ್ಲ ನಮ್ಮ ಫಾರ್ಮಲ್ಲಿ, ನಮ್ಮ ತೋಟದಲ್ಲಿ. ಅದಕ್ಕೋಸ್ಕರ ಕೆಲವೊಂದು ಈ ತರ ಕಪ್ ಬಂದೇ ಬರುತ್ತೆ. ನಲ್ಲಿಕಾಯಿ ಅಂತ ಅಂದ್ಮೇಲೆ ನೀವೇ ಮಾರ್ಕೆಟಲ್ಲಿ ತಗೊಂಡ್ ಬರಕ್ ಹೋದಾಗ ಆ ತರ ಬಂದೇ ಬರುತ್ತೆ. ನೋಡು, ಕೆಲವೊಂದು ನೀವು ನಲ್ಲಿಕಾಯಿಗಳನ್ನ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಈ ತರ ಕಪ್ಪು ಸಾಮಾನ್ಯವಾಗಿ ನಾವು ಅದನ್ನ ಕಿತ್ತಾಗ ಒಂದಕ್ಕೊಂದು ಕಾಯಿ ಟಚ್ ಆದಾಗ ಈ ತರ ಕಪ್ಪು ಬರೋದು ಅದು ಕಾಮನ್, ಆಯ್ತಾ. ಆ ತರ ಬರ್ದೇನೆ ನಾವು ಪ್ಯೂರ್ ಫುಲ್ ಒಂದೇ ತರ ಶೋರೂಮ್ ಪೀಸ್ ತರ ಮೇಂಟೈನ್ ಮಾಡಿ ಜ್ಯೂಸ್ ಯಾರನ್ನು ಮ್ಯಾನುಫ್ಯಾಕ್ಚರ್ ಮಾಡಕ್ ಆಗೋದಿಲ್ಲ. ಸೊ ನಾವು ಏನು ಸ್ಪ್ರೇ ಮಾಡದೇ ಇರೋ ಕಾರಣ ಆರ್ಗ್ಯಾನಿಕ್ ಆಗಿ ನಾವು ನಲ್ಲಿಕಾಯಿನ ಬೆಳಿಬೇಕು ಮತ್ತೆ ನಲ್ಲಿಕಾಯಿ ಜ್ಯೂಸ್ನ ನಾವು ತಲುಪಿಸ್ಬೇಕು ಅನ್ನೋ ಕಾರಣನೇ ಇದಾಗಿರತ್ತೆ. ಸೊ ಕೆಲವೊಂದು ಈ ತರ ಕಪ್ಪು ಬರೋದು ಇದೆಲ್ಲ ಸಹಜ, ಹಣ್ಣು ಅಂತ ಹೇಳಿದ್ಮೇಲೆ ಈ ತರ ಒಂದು ಕಪ್ಪು ಈ ತರ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಸೊ ಬನ್ನಿ, ಇದನ್ನ ನಾವು ಹ್ಯಾಂಡ್ ಪಿಕ್ ಮಾಡಿಸ್ತೀವಿ. ಅಂದ್ರೆ ಕೆಲವೊಂದು ಈ ತರ ಆಗಿರುತ್ತಲ್ಲ ಕಾಯಿಗಳು, ಇದನ್ನ ನಾವೆಲ್ಲ ಹ್ಯಾಂಡ್ ಪಿಕ್ ಮಾಡಿ ತೆಗ್ಸ್ಬಿಡ್ತೀವಿ. ಸೊ ಚೆನ್ನಾಗಿರೋ ಅಂತ ನಲ್ಲಿಕಾಯಿನ ಮಾತ್ರನೇ ನಾವಿಲ್ಲಿ ಈ ತರ ಕ್ವಾಲಿಟಿ ಇದೆಯಲ್ಲ, ಇಂಥ ಕ್ವಾಲಿಟಿ ನಲ್ಲಿಕಾಯಿಗಳನ್ನ ಮಾತ್ರನೇ ನಾವು ಜ್ಯೂಸ್ ಮಾಡೋದಕ್ಕೆ ಬಳಸೋ ಅಂಥದ್ದು. ನೀವು ನೋಡ್ತಾ ಇರ್ಬೋದು ಎಷ್ಟು ದೊಡ್ಡ ಸ್ಟೀಲ್ ಕಂಟೈನರ್ ಅಲ್ಲಿ ನಾವು ನಲ್ಲಿಕಾಯಿನ ವಾಶ್ ಮಾಡ್ತೀವಿ ಅಂತ ಹೇಳಿ. ಇದೇ ತರ ನಮ್ದು ಒಂದು ಕಂಟೈನರ್ ಇರುತ್ತೆ, ಇದೇ ಕಂಟೈನರ್ ಅಲ್ಲಿ ನಾವು ವಾಶ್ ಮಾಡೋ ಅಂಥದ್ದು ನಲ್ಲಿಕಾಯಿನ. ನಾವು ಮನೇಲಿ ಯಾವ ನೀರ್ನ ನಾವು ಅಡ್ಗೆಗೋಸ್ಕರ ಬಳಸ್ತೀವೋ ಅದೇ ನೀರ್ನ ನಾವು ಇಲ್ಲಿ ಯೂಸ್ ಮಾಡ್ತೀವಿ. ಸೊ ಆಮ್ಲ ಹ್ಯಾಂಡ್ ಪಿಕ್ ಆದ್ಮೇಲೆ ಈ ಕ್ವಾಲಿಟಿ ಇರುತ್ತೆ. ಸೊ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಚುಕ್ಕಿ ಇದೆ, ಅದಿದೆ, ಇದಿದೆ ಅಂತ ಕಮೆಂಟ್ ಮಾಡಕ್ ಹೋಗ್ಬೇಡಿ. ಇದಕ್ಕಿಂತಾನು ಒಳ್ಳೆ ಹಣ್ಣನ್ನ ನಾವು ಆರಿಸಿ ಜ್ಯೂಸ್ ಮಾಡೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಆ ತರ ಯಾರಾದ್ರೂ ಸಿಕ್ಕಿದ್ರೆ ನೀವೇ ನಮ್ಗೆ ಪೋಸ್ಟ್ ಮಾಡಿ, ಇವ್ರು ಈ ತರ ಮಾಡ್ತಾ ಇದಾರೆ ಅಂತ. ಸೊ ನಾವು ಈ ತರ ಕ್ವಾಲಿಟಿ ಇರುವಂತ ನಲ್ಲಿಕಾಯಿನ ನಾವು ಜ್ಯೂಸ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. 2 ಸತಿ ವಾಶ್ ಮಾಡಿ ನಂತರ ನಾವು ಜ್ಯೂಸ್ ಮಾಡೋ ಅಂಥದ್ದು. ನೀವಿಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ನಲ್ಲಿಕಾಯಿ ಇದು ಸ್ವಲ್ಪ ಕೆಂಪಿದೆ, ಇದು ತುಂಬಾ ಗ್ರೀನಿಶ್ ಆಗಿದೆ. ನೀವು ಕೆಲವೊಬ್ರು ಕೇಳ್ತೀರಾ ನಲ್ಲಿಕಾಯಿ ಜ್ಯೂಸ್ ಬಾಟಲ್ಗೆ ಹಾಕಿದ್ಮೇಲೆ ಸ್ವಲ್ಪ ಕೆಂಪು ಕಾಣಿಸ್ತಾ ಇದೆ ಅಂತ. ಅದ್ರ ಅರ್ಥ ಬಲ್ತಿರೋ ನಲ್ಲಿಕಾಯಲ್ಲಿ ಜ್ಯೂಸ್ ಮಾಡೋದ್ರಿಂದ ನಲ್ಲಿಕಾಯಿ ಜ್ಯೂಸು ಕೆಂಪಾಗಿ ಕಾಣೋದು ಸಹಜವಾಗಿರುತ್ತೆ. ಮತ್ತೆ ಈ ತರ ಗ್ರೀನಿಶ್ ಆಗಿದ್ರೆ ಜ್ಯೂಸ್ ಸ್ವಲ್ಪ ಲೈಟ್ ಕಲರ್ ಬರುತ್ತೆ. ಬಲ್ತಿರೋ ಕಾಯಲ್ಲಿ ಯೂಸ್ ಮಾಡಿದ್ರೆ ಆಬ್ವಿಯಸ್ಲಿ ಅದು ಜ್ಯೂಸ್ ನಿಮ್ಗೆ ಕೆಂಪು ಬಂದೇ ಬರುತ್ತೆ. ಸೊ ಇದರಲ್ಲಿ ಅದೇನು ಕ್ವಾಲಿಟಿ ಇಶ್ಯೂಸ್ ಆ ತರ ಎಲ್ಲ ಏನಿರೋದಿಲ್ಲ. ಸೊ ಎರಡೂನು ತುಂಬಾನೇ ಹೆಲ್ತಿಗೆ ಸೇಮ್ ಬೆನಿಫಿಟ್ಸ್ ನ ಕೊಡುತ್ತೆ. ಇವಾಗ ನೀವು ನೋಡ್ತಾ ಇರ್ಬೋದು, ಇದೇ ತರ ನಾವು ಹ್ಯಾಂಡ್ ಪಿಕ್ ಮಾಡಾದ್ಮೇಲೆ ಈ ತರ ಕ್ವಾಲಿಟಿ ಇರುವಂತ ನಲ್ಲಿಕಾಯಿನ ನಾವಿಲ್ಲಿ ಯೂಸ್ ಮಾಡ್ತೀವಿ. ಸೊ ನಾವಿಲ್ಲಿ ನಲ್ಲಿಕಾಯಿನ ಹಾಕ್ದಾಗ ಇಲ್ಲಿ ಕ್ರಶ್ ಆಗಿ ಇಲ್ಲಿ ಜ್ಯೂಸ್ ಬರುತ್ತೆ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು ಜ್ಯೂಸ್ ಯಾವ ತರ ಇದೆ ಅಂತ ಹೇಳಿ. ನೀವು ನೋಡ್ತಾ ಇರ್ಬೋದು, ಆಮ್ಲ ಕ್ರಶ್ ಆದ್ಮೇಲೆ ಸೀಡ್ಸ್ ಈ ತರ ಸಪರೇಟ್ ಆಗಿ ಬಂದ್ಬಿಡುತ್ತೆ. ಮತ್ತೆ ಇಷ್ಟು ನಲ್ಲಿಕಾಯಿ ಈ ತರ ಬರುತ್ತೆ, ಅಂದ್ರೆ ಫುಲ್ ಕ್ರಶ್ ಆದ್ಮೇಲೆ ಈ ತರ ಬರುತ್ತೆ. ಇದನ್ನ ನಾವು ಪೌಡರಿಗೆ ನಾವು ಯೂಸ್ ಮಾಡ್ತೀವಿ. ಸೊ ಕಂಪ್ಲೀಟ್ ಆಗಿ ಕ್ರಶ್ ಮಾಡಿದ ರಸದ ಹೊಟ್ಟನ್ನ ಮಾತ್ರ ನಾವು ಯೂಸ್ ಮಾಡೋದಿಲ್ಲ. ಸೊ ಈ ತರ ಕೆಲವೊಂದು ನಲ್ಲಿಕಾಯಿ ಪೀಸಸ್ ಈ ತರ ಇರುತ್ತೆ. ಸೊ ಅದಕ್ಕೆ ನಾನು ಹೇಳೋದು, ಆಮ್ಲ ಪೌಡರು ಸಹ ನೀವು ಕನ್ಸ್ಯೂಮ್ ಮಾಡ್ಬೋದು, ಹೊಟ್ಟೆಗೆ ನೀವು ತಗೊಳ್ಬೋದು ಅಂತ ಅದಕ್ಕೆ ನಾನು ಹೇಳೋದು. ನೀವು ಕಾಣಿಸ್ತಾ ಇದೆಯಲ್ವಾ ಇಲ್ಲಿ ಆಮ್ಲ ಸೀಡ್ಸ್, ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ. ಸೊ ಆಮ್ಲ ಸೀಡ್ ಜ್ಯೂಸ್ ಆಗೋದಿಲ್ಲ, ಆಮ್ಲ ಸೀಡ್ಸೇ ಇಲ್ಲಿ ಸಪ್ರೇಟ್ ಬರುತ್ತೆ ನಮ್ಮ ಮಿಷಿನ್ ಅಲ್ಲಿ. ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆಯಲ್ವಾ ಫ್ರೆಶ್ ಆಮ್ಲ ಜ್ಯೂಸ್ ಯಾವ ತರ ಕ್ರಶ್ ಆಗಿ ಬರ್ತಾ ಇದೆ. ಇದೇ ಆಮ್ಲ ಜ್ಯೂಸ್ ನ ನಮ್ ಬಾಟಲ್ ಅಲ್ಲಿ ನಿಮ್ಗೆ
ಫ್ರೆಶ್ ಆಗಿ ಸಿಗೋ ಅಂತದ್ದು. ಇದು ನಾವ್ ಯಾವತ್ತೂ ಇದಕ್ಕೆ ಕಲರ್ಸ್ ಫ್ಲೇವರ್ಸ್ ನ ಆಡ್ ಮಾಡೋದಿಲ್ಲ. ಈ ಬಾಟಲ್ ಅಲ್ಲಿ ನಾವು ಆಮ್ಲಾ ಜ್ಯೂಸ್ ನ ಸ್ಟೋರ್ ಮಾಡ್ತೀವಿ. ಸೊ ನಮ್ ಬ್ರ್ಯಾಂಡ್ ನೇಮ್ ಬಂದು ಸೃಷ್ಟಿ ಆಮ್ಲಾ ಹೋಮ್ ಮೇಡ್ ಪ್ರಾಡಕ್ಟ್ ಅಂತ. ಇದು ನಿಮ್ಗೆ 1 ಲೀಟರ್, ಹಾಫ್ ಲೀಟರ್ ಸಿಗತ್ತೆ. ಬೆಂಗಳೂರು, ಮಂಡ್ಯ, ಮೈಸೂರು, ತುಮಕೂರು, ಹಾಸನ್ ಎಲ್ಲಾ ಕಡೆ ಹಾಪ್ಕಾಮ್ಸ್ ಮಳಿಗೆಗಳಲ್ಲೂ ನಿಮ್ಗೆ ಇದು ಸಿಗತ್ತೆ. ಸೊ ಆಮ್ಲಾ ಪೌಡರ್ ಬೇಕು ಅಂತ ಅಂದ್ರೆ ಈ ನಂಬರ್ಗೆ ಕಾಲ್ ಮಾಡಿ ಆರ್ಡರ್ ನ ಪ್ಲೇಸ್ ಮಾಡ್ಕೊಳ್ಬಹುದು. ಮತ್ತೆ ಆಮ್ಲಾ ಜ್ಯೂಸ್, ಆಮ್ಲಾ ಪೌಡರ್ 1 ಲೀಟರ್, ಹಾಫ್ ಲೀಟರ್ ಕೂಡ ನಮ್ಮಲ್ಲಿ ಸಿಗತ್ತೆ. ಮತ್ತೆ ಇಲ್ಲಿ ನಿಮ್ಗೆ ಮಡ್ಡಿ ಕಾಣಿಸ್ತಾ ಇದೆಯಲ್ವಾ, ಈ ಮಡ್ಡಿ ಕಾಣಿಸ್ತಾ ಇರೋದನ್ನ ನಾವು ಶೇಕ್ ಮಾಡಿ ಯೂಸ್ ಮಾಡಿ ಅಂತ ಹೇಳ್ತೀವಿ. ಯಾಕೆ ಶೇಕ್ ಮಾಡಿ ಯೂಸ್ ಮಾಡಿ ಅಂತ ಹೇಳ್ತೀವಿ ಅಂತ ಅಂದ್ರೆ, ನಾವು ಆರ್ಟಿಫಿಷಿಯಲ್ ಕಲರ್ಸ್ ಮತ್ತೆ ಫ್ಲೇವರ್ಸ್ ಗಳನ್ನ ಆಡ್ ಮಾಡಿದಾಗ ಜ್ಯೂಸ್ ಕಲರ್ ಒಂದೇ ಕಲರ್ ಆಗಿರುತ್ತೆ. ನಾವು ಏನು ಆಡ್ ಮಾಡಿಲ್ಲ. ಸೊ ಏನ್ ಕ್ರಶ್ ಮಾಡಿದ ರಸ ಏನಿರುತ್ತೆ, ನಾವು ಮನೆಯಲ್ಲಿ ಹೇಗೆ ಪ್ರಿಪೇರ್ ಮಾಡ್ಕೊಳ್ತೀವಿ ಆಮ್ಲಾ ಜ್ಯೂಸ್, ಅದೇ ರೀತಿನಲ್ಲಿ ನಾವು ಇಲ್ಲಿ ಫಿಲ್ ಮಾಡಿರ್ತೀವಿ. ಸೊ ಇಲ್ಲಿ ನಿಮ್ಗೆ ಮಡ್ಡಿ ಕಾಣಿಸುತ್ತೆ. ನೀವು ಇದನ್ನ ಓಪನ್ ಮಾಡಿದ್ಮೇಲೆ 6 ಮಂತ್ಸ್ ಯೂಸ್ ಮಾಡ್ಕೊಳ್ಬಹುದು. ಬಟ್ ನೀವು ಫ್ರಿಜ್ ಅಲ್ಲೇ ಇಟ್ಕೊಳ್ಬೇಕು. ನಿಮ್ ಹತ್ರ ಏನಾದ್ರು ಫ್ರಿಜ್ ಏನಾದ್ರು ಇಲ್ಲ ಅಂತ ಹೇಳಿದ್ರೆ ಮಾತ್ರನೇ ನೀವು ಆಮ್ಲಾ ಪೌಡರ್ ನ ತಗೊಳ್ಬಹುದು. ಆಮ್ಲಾ ಪೌಡರ್ ಕೂಡ ಅಷ್ಟೇ ಕ್ವಾಲಿಟಿ ಆಗಿ ಮತ್ತೆ ಹೈಜಿನ್ ಆಗಿ ನಾವು ಪ್ರಿಪೇರ್ ಮಾಡ್ತೀವಿ. ಸೊ ನಿಮ್ಗೂ ಈ ಪ್ರಾಡಕ್ಟ್ ಬೇಕು ಅಂತ ಹೇಳಿದ್ರೆ ಇಲ್ಲಿ ಕಾಣ್ತಾ ಇರೋ ನಂಬರ್ಗೆ ಕಾಲ್ ಮಾಡಿ ಆರ್ಡರ್ ನ ಪ್ಲೇಸ್ ಮಾಡ್ಕೊಳ್ಳಿ. ವಿತಿನ್ 4 ಡೇಸ್ ನಿಮ್ ಡೋರ್ ಸ್ಟೆಪ್ಗೆ ಹೈಜಿನ್ ಮತ್ತೆ ಕ್ವಾಲಿಟಿ ಆಗಿರೋಂತ ಫಾರ್ಮ್ ಫ್ರೆಶ್ ಸೃಷ್ಟಿ ಆಮ್ಲಾ ಹೋಮ್ ಮೇಡ್ ಪ್ರಾಡಕ್ಟ್ ನಿಮ್ಮ ಡೋರ್ ಸ್ಟೆಪ್ಗೆ ತಲುಪುತ್ತೆ. ಥ್ಯಾಂಕ್ ಯು ಸೋ ಮಚ್.